ನಿಮ್ಮ ಈ ಗ್ಯಾಂಗ್ ನೋಡೇ ಖುಷಿ ಆಗ್ತಿದೆ ಸರ್. ಇವ್ರ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇರ್ತೀನಿ ನಾನು. ನಿಮ್ಮ ಹಾಸ್ಯಕ್ಕೆಲ್ಲ ಒಂದು 2 ಮೂಲ ಕಾರಣಗಳು ನಂಗೆ ಗೊತ್ತಾಗುತ್ತೆ. ಒಂದು ಲೈಫು, ಇನ್ನೊಂದು ವೈಫು. ಈ ಹೆಂಡತಿ ದಾಂಪತ್ಯದ ಬಗ್ಗೆ ಇಷ್ಟೊಂದು ಜೋಕುಗಳು, ಈ ತರ ಹಾಸ್ಯ ಕಾರಣ ಏನು? ಯಾಕೆ ಹುಟ್ಟುತ್ತೆ, ಹೇಗೆ ಹುಟ್ಟುತ್ತೆ? ಯಾರು ಭಗ್ನ ಪ್ರೇಮಿಗಳು ಇರ್ತಾರೋ ಅವರಿಗೆ ಕುಟುಂಬದ ಬಗ್ಗೆ ವಾತ್ಸಲ್ಯ ಜಾಸ್ತಿ ಆಗುತ್ತೆ ಸರ್. ರಿಚರ್ಡ್ ಲೂಯಿಸ್ ಅವರು ಅವ್ರ ಮನೇಲಿ ಒಂದು ಓಲ್ಡ್ ಸ್ಕೂಟರ್ ಇದೆ ಅಂತ. ಆ ಸ್ಕೂಟರ್ನ ಅವ್ರ ಮಕ್ಕಳು ಎಷ್ಟು ಹೇಳಿದ್ರು ಅವ್ರು ಮಾರಲ್ವಂತ. ಯಾಕೆಂದ್ರೆ ಅದ್ರ ಹಿಂದೆ ಯಾರ್ಯಾರು ಕೂಡಿಸ್ಕೊಂಡು ಅಡ್ಡಾಡಿದೀವು, ಆ ಜ್ಞಾಪಕಕ್ಕೆ ನಾನು ಆ ಸ್ಕೂಟರ್ ಹಾಗೆ ಇಟ್ಕೊತೀನಿ ಸರ್. ಓಡಿಸೋದು ಈ ತರ ಸರ್, ಈ ಕಡೆ ನೋಡೋದು ಓಡಿಸೋದಿಲ್ಲ ಅವರು, ಸುಮ್ಮನೆ ನಿಂತಲ್ಲೇ ಅಂತ ಹಿಂದೆ ಕೂರಿಸ್ಕೊಳ್ಳೋದು ಅಷ್ಟೇ. ಹಾಸ್ಯಗಾರರಲ್ಲಿ ತುಂಬಾ ಸುಲಭವಾಗಿ ಜನರಿಗೆ ರೀಚ್ ಆಗುವಂತ ವಿಷಯ ಅಂದ್ರೆ ಆ ಗಂಡ ಹೆಂಡತಿ. ಈಗ ಇಡೀ ಪ್ರಪಂಚ ನಿಂತಿರೋದೇ ಗಂಡ ಹೆಂಡತಿ ಮೇಲೆ. ಎಲ್ಲೇ ಹೋಗ್ಲಿ ಮತ್ತೆ ಅವ್ನು ತನ್ನ ಹೆಂಡತಿ ಹತ್ರನೇ ಹೋಗ್ಬೇಕು, ತನ್ನ ಮನೆಗೆ ಹೋಗ್ಬೇಕು ಇರೋದ್ರಿಂದ ಅದನ್ನ ಜಾಸ್ತಿ ಒತ್ತು ಕೊಡ್ತಾರೆ ಜನ ಅಂತೇಳಿ ನಾವು ದಾಂಪತ್ಯದ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ ಹಾಸ್ಯ. ರೈಟ್. ನಿಮ್ಮ ಶ್ರೀಮತಿಯ ಬಗ್ಗೆ ಹೇಳಿ, ಒಂದು ಅದ್ಭುತವಾದ ಲವ್ ಸ್ಟೋರಿ ಇದೆ ಅಂತ ಅದ್ರ ಹಿಂದೆ. ಇಲ್ಲ ಸರ್, ಏನಿಲ್ಲ, ನಮ್ದು ಅರೇಂಜ್ ಮ್ಯಾರೇಜ್ ಸರ್. ಅರೇಂಜ್ ಮ್ಯಾರೇಜ್ ನೀವ್ ಹೇಳ್ತೀರಾ ಸರ್? ನಾವು ಅಣ್ಣ ನೀವೇ ಅರೇಂಜ್ ಮಾಡ್ಕೊಂಡಿದ್ದು ಅಂತ ನಮ್ಗೆ ಗೊತ್ತಾಗಿದೆ ಸರ್. ನಾವು ಅಣ್ಣ ತಮ್ಮ ಅಕ್ಕ ತಂಗಿನ ಮಾಡ್ಕೊಂಡಿದೀವಿ. ಅತ್ಯಂತ ಕೌಟುಂಬಿಕ ವಾತಾವರಣದಲ್ಲೇ ತುಂಬಾ ಸರಳವಾಗಿ ಆಗಿರ್ತಕ್ಕಂಥ ಮದುವೆ. ಲವ್ ಗೆವು ಇದೇನಿದ್ರು ಕವಿಗಳ ಕಲ್ಪನೆ ಅದಷ್ಟೇ. ಅಷ್ಟೇನಾ? ಪ್ರೂವ್ ಮಾಡುತ್ತೆ ಸರ್. ನೋಡಿ ಏನ್ರಿ, ನಿಮ್ಮ ಅಣ್ಣಗ ಅಕ್ಕನ್ ತಗೊಲಕ್ ಬಂದಾಗ ನಮ್ಮ ಮನೆಗೆ ನನ್ ನೋಡಿದ್ರಿ, ಸರಿಗೆ ಒಳಗ ಲವ್ ಆಗ್ಯದ ನನ್ನ ಮೇಲೆ. ನಿಮ್ಮ ಮನೆಯಲ್ಲಿ ಹೇಳ್ಕೊಂಡಿರಿ ನಿಮ್ಮ ಅಣ್ಣ ಅವ್ರ ಮುಂದೆ. 2-3 ವರ್ಷದ ನಂತರ ಮತ್ತೆ ನನ್ನ ಮಾಡ್ಕೋಬೇಕಂತ ನಿಮ್ಮ ಅಣ್ಣವರು ನನಗೆ ಕೇಳಕ್ ಬಂದ್ರು. ನನ್ನ ಕೇಳ್ತಾರೆ ನಮ್ಮ ತಂದೆ, ಏನಮ್ಮ ನೀನು ಒಪ್ಪಿಗೆನ ಏನ ಅಂತ ಕೇಳ್ತಾರೆ. ಅಪ್ಪ ಅವರು ಹೈಟ್ಗೆ ಹಾಕ್ತಾರಪ್ಪ, ನಾನು ಕುಳ್ಳಿಗೆ ಹಾಕ್ತೀನಿ, ಮ್ಯಾಚ್ ಆಗಲ್ಲ. ನೀನು ದಪ್ಪಿದ್ದಿ, ತೆಳ್ಳಗಾದೆ ಅಂದ್ರೆ ಹೈಟ್ ಸರಿ ಹೋಗ್ತದೆ, ಹೇಳಿ ಏನು ಯೋಚನೆ ಮಾಡಬೇಡ ಅಂತಂತಾರೆ. ಸರಿ ಬಿಡು ಅಂತಂದು ಲಗ್ನನೇ ಆಗಿ ಹೋಗ್ಬಿಡ್ತದ್ರಿ. 93ರಲ್ಲಿ ಮಗ ಹುಟ್ಟಿದ ನಂತರ ಚೆನ್ನಾಗಾಯ್ತು. ಸ್ವಲ್ಪ ಕಾರ್ಯಕ್ರಮಗಳು ನಡೀತಾ ಇದ್ವು ರೀ. ಮಗಳು ಹುಟ್ಟಿದಂತರೂ ಇನ್ನೂ ಜಾಸ್ತಿ ಅದು ಕಾರ್ಯಕ್ರಮಗಳು ಜಾಸ್ತಿ ಆಗಿ ಮನೆಗೆ ಇರ್ಲಾರ್ದಂಗೆ ಆಗ್ಬಿಡ್ತು. ಟಿವಿ ನೋಡಿ ದಪ್ಪಾಗಿದ್ದಾರೆ ಎಲ್ಲರೂ ಹೆಣ್ಮಕ್ಳು ಅಂತ ಹೇಳ್ತೀರಿ. ಟಿವಿ ನೋಡೋದೇ ಬಿಟ್ಟು ಬಿಡ್ತೀನಿ. ಇನ್ ಮೇಲೆ ಟಿವಿ ನೋಡೋದು ಬಿಟ್ರೆ ಸಣ್ಣಗಾಗ್ತೀನಿ ನಾನು ಅನ್ಕೊಂಡಿನಿ. ಸ್ವಾಗತಿಸಿ, ಶ್ರೀಮತಿ ಪ್ರಾಣೇಶ್ವರ್ ಬಂದಿದ್ದಾರೆ. ಅವ್ರೇನ ಲವ್ ಇಲ್ಲ ಅಂತಾರ ಖರೆ ರೀ. ಹೌದು, ಹೇಳಿದ್ರು ಅವರು. ಅವ್ರು ಅದನ್ನೇ ನನಗೆ ಹೇಳ್ತಿದ್ರು ಅಲ್ಲಿ ಇದ್ದಾಗ. ಒಳಗಡೆನೆ ಆಗ್ಯದ್ರಿ ಲವ್. ಅದು ಇವ್ರಿಗ್ರಿ. ನನ್ ನೋಡಿದಾಗ ಅವ್ರಿಗೆ ಒಳಗಡೆ ಆಗ್ಯದ. ಹೇಳ್ಕೆಲ್ಗೆ ಆಗಿಲ್ಲ, ಆದ್ರೂ ಅಣ್ಣ ತಾಯಿ ಅವ್ರ ತಂಗಿ ಎಲ್ಲರ ಮುಂದೆ ಹೇಳಿ, ನಮ್ಮ ತಾಯಿ ತಂದಿ ಅವ್ರ ಮುಂದೆಲ್ಲ ಹೇಳಿ ಒಪ್ಸಿ ಅರೇಂಜ್ ಮ್ಯಾರೇಜ್ ಆಗ್ಯದ. ನಂದು ಲವ್ ಆಗಿಲ್ಲ ಅಂತಂದು ಹೇಳಿದ್ರು. ಅವ್ರ ಮಾತಿನಲ್ಲೇ ನೀವು ಕೇಳಿದ್ರಿ ಏನಂತ? ಇಲ್ಲಪ್ಪ, ನಾನು ಅಪ್ಪನ ಮುಂದೆ ಒಲ್ಲೆಂದೆ, ಅವ್ರು ಭಾಳ ಎತ್ತರಿದ್ದಾರ, ತೆಳ್ಳಗಿದ್ದಾರ, ನಾ ಗಿಡ್ಡಿದ್ದೀನಿ, ದಪ್ಪಿದ್ದೀನಿ, ನಾನಾ ಒಲ್ಲೆ ಅಂದ್ರಂತ ಅವ್ರು ಹೇಳ್ಯಾರ. ಅದು ಕೇಳಿದ್ರಲ್ಲ ಆಗಲೇ. ಅಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಲ್ಲ. ಆ ಮಗುವಂಥ ಒಂದು ಮನಸ್ಸು, ಆ ಗುಣ. ನಿಜ ಹೇಳಬೇಕು ಅಂದರೆ ನಾನು ಅವರ ಅರ್ಧಾಂಗಿ ಅಂತ ನಾನು ಹೇಳ್ತಾ ಇಲ್ಲ. ಆ್ಯಸ್ ಎ ಫ್ಯಾನ್, ಆ್ಯಸ್ ಎ ಲವರ್, ಅಂಥ ಒಂದು ವ್ಯಕ್ತಿನ ನಾನು ನೋಡಲಿಲ್ಲ. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಸಚ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಹಿವರ್. ಐ ಆಮ್ ವೆರಿ ಲಕ್ಕಿ. ಸೊ ಸ್ವೀಟ್. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ನಾವು ಜಾಸ್ತಿ ಮಾತೇ ಆಡ್ತಾ ಇರಲಿಲ್ಲ. ಬರೀ ಅವ್ರು ಹಿಂಗೆ ನೋಡಿದ್ರೆ ಅವ್ರಿಗೇನು ಬೇಕು ಅಂತ ಗೊತ್ತಾಗ್ತಿತ್ತು ನನಗೆ. ಆ ಥರ ನಮ್ಮ ಜೀವನ ಇದ್ದಿದ್ದು. ಹೇಗೆ ಅಂತ ಹೇಳಿದ್ರೆ 2 ದೇಹ 1 ಹೃದಯ ಅಂತ, ಆ ಥರ ಇದ್ದಿದ್ದು. ರೈಟ್ ಮೇಡಮ್. ಆ ಕೆರಿಯರ್ ನೀವೇ ಒಂದು ದೊಡ್ಡ ಸೂಪರ್ ಸ್ಟಾರು, ಅದ್ಭುತವಾದ ಸಾಧನೆ ಮಾಡಿದಿರಿ ಚಿತ್ರರಂಗದಲ್ಲಿ. ನಂತರ ಇವ್ರದ್ದೊಂದು ಸೂಪರ್ ಸ್ಟಾರ್ಡಮ್ ಸಿಗುತ್ತೆ, ಅದಕ್ಕೆ ಜೊತೆಗೆ ಇರ್ತೀರಿ, ಅದಕ್ಕೆ ಬೆನ್ನೆಲುಬಾಗಿರ್ತೀರಿ. ಆ ಟೈಮಲ್ಲಿ ಹೇಗಿತ್ತಮ್ಮ ಅದು? ದ ಹೋಲ್ ಥಿಂಗ್, ಲೈಕ್ ನೀವು ನಿಮ್ಮ ಕೆರಿಯರ್ನೆಲ್ಲ ಈಗ ಬಿಟ್ಬಿಟ್ಟಿದ್ದೀರಿ. ಸಾರಿಗೆ ಏನೇನು ಬೇಕು, ಅವ್ರಿಗೇನು ಬೇಕು ಬೇಡ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೀರಿ. ಯು ಟುಕ್ ಅನದರ್ ರೋಲ್. ಇಟ್ ಇಸ್ ಎ ರೋಲ್ ಓನ್ಲಿ. ಇಟ್ಸ್ ಎ ಕ್ಯಾರೆಕ್ಟರ್. ಓಕೆ. ಗ್ರೇಟ್ ಕ್ಯಾರೆಕ್ಟರ್ ಅಂಡ್ ಲಿವಿಂಗ್ ಕ್ಯಾರೆಕ್ಟರ್. ಸೊ ಅದರಲ್ಲಿ ಏನು ತಪ್ಪಾದ್ರೂ ತಪ್ಪಾಗೋಗ್ಬಿಡುತ್ತೆ. ಕರೆಕ್ಟ್. ಸೊ ಎಷ್ಟು ಯೋಚನೆ ಮಾಡಿ, ಎಷ್ಟು ಇದು ಮಾಡಿ, ಎಲ್ಲಿ ಅಡ್ಜಸ್ಟ್ ಆಗಬೇಕು, ಎಲ್ಲಿ ಯಾರು ಇದು ನೋಡ್ಕೋಬೇಕು. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗಿದೆ. ಇಟ್ಸ್ ಎ ಗ್ರೇಟ್ ಕ್ಯಾರೆಕ್ಟರ್ ಅದು. ರೈಟ್ ಮೇಡಮ್. ನಿಮ್ಮ ಮದುವೆ ದಿನ ನೀವೇ ಹೇಳ್ತಿದ್ರಿ, ದೊಡ್ಡ ಗಲಾಟೆ ಆಯಿತು, ಜನ ಬರೋಕ್ಕಾಗಲಿಲ್ಲ, ತುಂಬ ಗಲಾಟೆ ಆಯಿತು ಅಂತ. ಆ ಟೈಮಲ್ಲಿ ನಿಮ್ಮ ಮದುವೆ ಬರಬೇಕು ಅಂತ ಆಸೆ ಪಟ್ಟು
ಒಳಗೆ ಎಂಟ್ರಿ ಸಿಗದೆ ಬೇಜಾರು ಪಡ್ಕೊಂಡು ಹೋದಂತ ಒಬ್ರು ಇಲ್ಲಿ ಬಂದು ನಿಮಗೆ ವಿಶ್ ಮಾಡ್ಬೇಕಂತ ಬಂದಿದ್ದಾರೆ. ದಯವಿಟ್ಟು ವಿಶ್ ಮಾಡ್ತಾರತ್ತೆ ನೋಡಿ. ವೆಲ್ಕಮ್ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಂತೂ ಸ್ವರ್ಗದ ಬಾಗಲ್ ತೆಗೀತು. ಬಹಳ ಸಂತೋಷ ಆಯಿತು. ಯಾಕೆಂದರೆ ನಾನು ನಿಮ್ಮನ್ನು ಮೊದಲು ನೋಡಿದ ಚಿತ್ರ ಮೇರು ಮುತ್ತಣ್ಣ ಚಿತ್ರದಲ್ಲಿ. ಆ ಚಿತ್ರದಲ್ಲಿ ನಿಮಗೆ ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲದೇನೆ ಸ್ವಿಮ್ಮಿಂಗ್ ಪೂಲಲ್ಲಿ ಸಾಂಗೇ ತೆಗೆದಿದ್ದೀವಿ ನಾವು. ಹೆಂಗ್ ಸರ್ ಅದು? ಸರ್ ನಮ್ಮ ನಿರ್ದೇಶನ ಹೇಳ್ಕೊಡಿ. ಅದೇನು ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲದೆ ಸ್ವಿಮ್ಮಿಂಗ್ ಪೂಲ್ ಸಾಂಗ್ ತೆಗೆದು ದಯವಿಟ್ಟು ಬಹಳ ಮುಖ್ಯ ಸರ್ ನಮ್ಗೆ. ಆ ಕಾಸ್ಟ್ಯೂಮ್ ಬೇಕು. ಅದು ಸೂಪರ್ ಹಿಟ್ ಸಾಂಗ್. ಅವತ್ತೊಂದು ದಿವಸದಿಂದ ಹಿಡಿದು ಇವತ್ತೊಂದು ದಿವಸದವರೆಗೂ ಡ್ರೆಸ್ ಕೋಡು, ಡ್ರೆಸ್ ಕಾಸ್ಟ್ಯೂಮ್ಸ್ ಹೆಂಗಿರ್ಬೇಕು ಅನ್ನೋದನ್ನ ಮಾತ್ರ ಇವ್ರು ನೋಡಿ ಕಲ್ತ್ಕೋಬೇಕು. ಆಮೇಲೆ ಇವ್ರದ್ದು ಪ್ರೆಸೆನ್ಸ್ ಆಫ್ ಮೈಂಡ್, ಪ್ರೆಸೆನ್ಸ್ ಆಫ್ ಟೈಮ್. ರಾಜ್ಕುಮಾರ್ ಎಷ್ಟು ಪಂಕ್ಚುಯಲ್ ಅಷ್ಟೇ ಪಂಕ್ಚುಯಲ್ ಇವರು ಭಾರತೀಯವರು. ಆಮೇಲೆ ದೂರದ ಬೆಟ್ಟ ಒಂದು ಸ್ಪೆಸಿಫಿಕ್ ಚಿತ್ರ ನನಗೆ. ಏನಂತ ಹೇಳಿದ್ರೆ ಪ್ರತಿ ಸತಿ ಮೇಡಮ್ ಬಂದರು, ರಾಜ್ಕುಮಾರ್ ಬಂದರು, ಇಬ್ಬರು ಬಂದಿದ್ದೇನೆ ಅಸೋಸಿಯೇಟ್ ಡೈರೆಕ್ಟರ್ಗೆ ಕೈ ನೀಡೋರು. ಯಾಕೆಂದ್ರೆ ಇವ್ರ ಕೈಯಲ್ಲಿ ಅವ್ರ ಹೆಸರನ್ನ ಟ್ಯಾಟೋ ಹಾಕೊಂಡಿದ್ರು, ಅವ್ರ ಕೈಯಲ್ಲಿ ಇವ್ರ ಹೆಸರು ಟ್ಯಾಟೋ. ಪಾತ್ರ ಪಾತ್ರ. ನೀವು ಬೇರೆ ಏನೇನು ಯೋಚನೆ ಮಾಡಬೇಡಿ. ನೀವು ಕಲಾವಿದರು. ಪಾತ್ರ ಪಾತ್ರ. ಸೊ ಇವ್ರ ಕೈಲಿ ಶಿವು, ಅವ್ರ ಕೈಲಿ ಗೌರ. ಸೊ ಪ್ರತಿ ದಿವಸ ಇವ್ರು ಬಂದು ನನ್ನ ಕೈ ಕೊಡೋರು. ಆ ಕೈಯಲ್ಲಿ ನಾನು ಆಟೋಗ್ರಾಫ್ ಹಾಕೋದು. ಆಮೇಲೆ ರಾಜ್ಕುಮಾರ್ ಕೈಗೆ ಆಟೋಗ್ರಾಫ್ ಹಾಕೋದು. ಆಲ್ ದಿ 35 days ಆರ್ 40 days ಎಷ್ಟು ದಿವಸ ಶೂಟಿಂಗ್ ಆಯಿತು ಅಷ್ಟು ದಿವಸನೂ ಕೂಡ ಮೇಡಮ್ ಕೈ ಕೊಟ್ಟಿದ್ದಾರೆ ನನಗೆ, ಅಣ್ಣ ಅವ್ರು ಕೈ ಕೊಟ್ಟಿದ್ದಾರೆ, ಅದ್ರ ಕೈಗೆ ಆಟೋಗ್ರಾಫ್ ಹಾಕಿದ್ದೀನಿ. ಇದಕ್ಕಿಂತ ಇನ್ನೇನು ಭಾಗ್ಯ ಇದೆ ಹೇಳಿ ಸರ್? ಕೇಳಕ್ಕೆ ಹಾಡಾಗಿದೆ ಸರ್. ಮೇಡಮ್ ಕೈ ಕೊಟ್ಟರು ನನಗೆ, ಅಣ್ಣವರು ಕೈ ಕೊಟ್ಟರು ನನಗೆ ಅಂತ ಹೇಳ್ಬೋದು. ಆಮೇಲೆ ಏನಾಯ್ತು ಅಂದ್ರೆ ಒಂದು ವಿಷಯ ಹೇಳ್ತೀನಿ. ಆಗಿನ ಕಾಲದಲ್ಲಿ ಹೀರೋಯಿನ್ಗೆ ಒಂದು ಹಾಡು ಕೊಟ್ಟು ಹೀರೋ ಬೇರೆ ಏನಿಲ್ಲ, ಬರೀ ವಿಂಡೋ ಪೀಪಿಂಗ್ ಅಷ್ಟೇನೆ. ಇದು ಮರದಲ್ಲಿ ಆಮೇಲೆ ಟೀ ಸೊಪ್ಪೆಯಲ್ಲಿ ಅದ್ರಲ್ಲಿ ಬರೋದು ಪೂರ್ತ ಇವ್ರ ಮೇಲೇನೆ ಹಾಡು. ಎಂತ ಹಾಡೋದು. ಆದ್ರೂ ನೋಡ್ತಾರೆ ನಿಮ್ಮ ಮಕ್ಕಳಲ್ಲಿ ನಗ್ತಾ ಇದ್ರೆ ಹಣೆಯ ಸಿಂಗಾರ ಕಾಣಿಸ್ತಾ ಇದೆ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು ಅಂತ. 10 days we shot that. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನು ತಂದನ ತಾನು ತಾನು ತಂದನ ತಾನು ತಾನು ತಂದನ ತಾನು ತಾನು ತಂದನ ತಾನು ನಾನಯ್ಯ ಬೊಂಬೆ ನಾನಯ್ಯ. ಏನ್ ಭಾವಾತ್ಮಕವಾದ ಅಭಿನಯ ಇವ್ರದ್ದು, ಅಣ್ಣ ಅವ್ರದ್ದು. ಇದು ಕೆಮಿಸ್ಟ್ರಿ ಸೋ ಗುಡ್. ಡೈಲಾಗ್ಗಳು ಅಷ್ಟೇನೆ. ಅಯ್ಯೋ ನಾ ಇನ್ನೊಂದು ಮರೆತು ಬಿಟ್ಟಿದ್ದೆ ಸರ್. ಇವ್ರ ಮದುವೆ ಟೈಮಲ್ಲಿ ಕಳ್ಳ ಕುಳ್ಳ ಶೂಟಿಂಗ್ ನಡೀತಾ ಇತ್ತು. ಸರಿ ಮದುವೆಗನ್ಕೂ ಹೋಗಕ್ಕಾಗ್ಲಿಲ್ಲ, ರಿಸೆಪ್ಷನ್ಗಾರು ಹೋಗೋಣ ಅಂತ ಬಂದ್ರೆ ನಾ ಏನೋ ಸ್ಟೈಲಾಗಿ ಬಂದು ಆಟೋ ರಿಕ್ಷಾಲಿ ಇಳ್ತೀನಿ ನೋಡ್ತೀನಿ, ಇಲ್ಲೋ ದೊಡ್ಡ ಗುಂಪು, ಒಂದು ಜಾತ್ರೆನೇ ಇದೆ. ಮೊದಲೇ ಈ ಪರ್ಸನಾಲಿಟಿ ಇದ್ರಲ್ಲಿ ಹೆಂಗೆ ತೂರೋದು ನಾನು ಆಗಲಿಲ್ಲ. ಏನಿಲ್ಲ ಕಷ್ಟಪಟ್ಟೆ ಮಾಡಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಇನ್ನು ಬೇಡ ಅಂದ್ಕೊಂಡಿದ್ದೇನೆ, ವಾಪಸ್ ಹೊಟ್ಟದೆ. ನೆಕ್ಸ್ಟ್ ಡೇ ವಿಷ್ಣುಗೆ ನಮ್ಮ ಪಿಕ್ಚರ್ ಶೂಟಿಂಗ್ ಏನೇ ಕಳ್ಳ ಕುಳ್ಳನೆ. ಅವ್ನು ಪಾಪ ಹನಿಮೂನ್ಗೆ ಅಲ್ಲಿ ಇಲ್ಲಿ ಎಲ್ಲೂ ಹೋದಂಗಿಲ್ಲ ನಮ್ದು. ಆಮೇಲೆ ಇಲ್ಲಿ ನಮ್ಮ ಶೂಟಿಂಗಲ್ಲಿ ಅವನೇನು ಕೇಳೋ ಅಂದರೆ, ಯಾಕಂದ್ರೆ ಡೈರೆಕ್ಟರ್ ಹತ್ರ ಕೇಳಕ್ಕೆ ಅವನಿಗಿಲ್ಲ, ನಾನು ಕೇಳೋ ಬೇಗ 6 ಗಂಟೆಗೆಲ್ಲ ಕಳಿಸ್ಬಿಡೋ, ನಾನು ಹೋಗ್ಬೇಕು ನನಗೆ. ಅವನೆಲ್ಲ ಸರ್ ಅವನು ಎಲ್ಲಾನು ಹೇಳಿರ್ತಾನೆ ಸರ್, ನಮ್ಮ ಹತ್ರ ಎಲ್ಲಾನು ಹೇಳಿದ್ದಾನೆ. ಅವ್ನು ಏನಾದ್ರು ಮನೇಲಿ ಏನಾದ್ರು ಒಂಚೂರು ಏನಾದ್ರು ಒಂದು ಸ್ವಲ್ಪ ಏನೋ ಡಿಫ್ರೆನ್ಸ್ ಒಪಿನಿಯನ್ ಬಂದರೆ ಒಂಥರ ಒಂಚೂರು ಮಕ್ಕದಲ್ಲಿ ಸಿಡ್ ಕಾಣಿಸೋದು. ನಾನು ಆರ್ಗ್ಯೂ ಮಾಡ್ತಾ ಇರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಮನಸ್ಸು ಬೇಜಾರಾಗಿದ್ರೆ ಐ ನೆವರ್ ಇಸ್ ಟು ಆರ್ಗ್ಯೂ ವಿತ್ ಹಿಮ್, ಐ ನೆವರ್ ಇಸ್ ಟು ಟಾಕ್ ಟು ಹಿಮ್. ಶೂಟಿಂಗ್ ಬಂದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಏನೋ ಇವನಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಅಂತ ನಾನು ಕೇಳಿದ್ರೆ ಮೊದಲು ಹೇಳ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹೇಳವ ಹೌದು ಕಣೋ, ಮನೇಲಿ ಏನೋ ಒಂಚೂರು ಏನೋ ಒಂದು ಸ್ವಲ್ಪ ಫ್ರಿಕ್ಷನ್ ಅಷ್ಟೇ, ಬಟ್ ಅದನ್ನ ನೀವು ಕಂಡಿಡ್ದುಬಿಟ್ಟಿಯಲ್ಲ ಅಂದ. ಇಲ್ಲ ನಂಗೆ ಗೊತ್ತಾಯ್ತು ಅಂದ. ಅವಾಗ ಹೇಳ್ದ ವಿಷ್ಣು ಹೇಳವ, ನನ್ನ ಜೀವನದಲ್ಲಿ 2 ಬೀಗಳೇನೆ ವ್ಯತ್ಯಾಸ ಕಾಣಿಸೋದು ಏನಿದ್ರು ಕೂಡ, ಒಂದು ಭಾರತಿ ಇನ್ನೊಂದು ಭಾರ್ಗವ ಕಣೋ ಅಂತ ಹೇಳ್ತಾ ಇದ್ದ. ಸೊ ಆದ್ದರಿಂದ ನಾನು ಇವತ್ತೊಂದು ದಿವಸ ಏನಾಗಿ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಧೈರ್ಯ ತಂದುಕೊಟ್ಟಿರೋದು ಕೂಡ ಅವನು ಒಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ನಾನು ಬಾಬಣ್ಣನ ಮರೆಯಕ್ಕಾಗೋದೇ ಇಲ್ಲ. ಬಾಬಣ್ಣ ಹೆಂಗೆ ಬೆಳೆಸೋರು ಅಂತ ಹೇಳಿದ್ರೆ, ಒಂದು ಡೈಲಾಗ್ ಆಗ್ಬೋದು, ಹೇಳ್ಕೊಡೋದಾಗ್ಬೋದು, ಅದನ್ನ ಡೀಟೇಲ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದಾಗ್ಬೋದು. ಬಟ್ ಅಂಡ್ ಶೆಡ್ಯೂಲ್ ಪ್ರಕಾರ ಫಿಲ್ಮ್ಸ್ ಮಾಡೋರು ಮೇಡಮ್, ಎಷ್ಟು ಆರ್ಗನೈಸ್ಡ್ ಮಾಡೋರು ಭಾರ್ಗವ ಅವರು ಅಂದ್ರೆ. ದಟ್ ಇಸ್ ವೈ 50 ಫಿಲ್ಮ್ಸ್ ಡೈರೆಕ್ಟ್ ಮಾಡೋದು ಅಂದ್ರೆ ಏನ್ರಿ, ಅಮೇಜಿಂಗ್. ಡೆಡಿಕೇಟೆಡ್ ಟೆಕ್ನಿಷಿಯನ್. ಥ್ಯಾಂಕ್ ಯು ಭಾರ್ಗವ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. Thank you.